ಎಲ್ರು ಇವಾಗ ಸೆಟ್ ಅಲ್ಲಿ ದರ್ಶನ್ ಸರ್ ಆಗಿರ್ಲಿ, ವಿನೋದ್ ಸರ್ ಇವರೇ ವಿನೋದ್ ಸರ್ ಆಗಿರ್ಲಿ, ಅವರೆಲ್ಲ ರೇಗಿಸ್ತಾ ಇದ್ರು ನಮ್ಗೆ, ಸಖತ್ ರೇಗಿಸ್ತದೆ. ಇಲ್ಲ ಮತ್ತೆ ಅಮ್ಮ ನಮ್ಮ ಅತ್ತೆನು ಸೆಟ್ಗೆ ಬಂದಾಗ ದರ್ಶನ್ ಸರ್ ಕೂತು ಹೇಳಿದ್ರಂತೆ, ಈ ಹುಡ್ಗಿದ್ದಾಳೆ ಓಕೆನಾ ನಿಮ್ಗೆ, ಸೊಸೆಗೆ ಆಯ್ತು 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 ಅಂದಿದ್ರಂತೆ ಅವ್ರು. ಅದು ನಂಗೆ ಗೊತ್ತಿರ್ಲಿಲ್ಲ. ಇವಾಗ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ಹೇಳಿದ್ರು, ಅಮ್ಮ ನನ್ಗೆ ದರ್ಶನ್ ನನ್ ಕೂತ್ಕೊಂಡು ಹಿಂಗ್ ಹೇಳಿದ್ರು ಅಂತ ಹೇಳ್ತಾ ಇದ್ರು. ಅದ್ ಅಂದ್ರೆ ಆ ಟೈಮಲ್ಲಿ ನಾನು ಎಲ್ರಿಗೂ ನೋ 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 ಆತರ ಏನ್ ಮತ್ತೆ ಯಾರು ಇವಾಗ ಯೋಗರಾಜ್ ಭಟ್ ಸರ್ ಅವರೆಲ್ಲ ನಂಗೆ ಕೇಳ್ತಾ ಇದ್ರು, ಅಲ್ಲ ಹೌದಂತೆ, ಅದಂದ್ರೆ ಆ ಸೆಟ್ ಇಂದ ಅದ್ ಆಚೆ ಹೋಗಿರೋದು ಇಲ್ಲ, ಸ್ಪ್ರೆಡ್ ಆಗಿರೋದು. ಬಟ್ ಆ ಟೈಮಲ್ಲಿ ಏನೂ ಇರ್ಲಿಲ್ಲ. ಎಲ್ರು ನನ್ ಯಾಕೆ ನಮ್ಗೇನೆ ಕೇಳ್ತಿದಾರಲ್ಲ, ಏನಿದೆ ನಿಂದು ತರುಣ್ ಮಧ್ಯದಲ್ಲಿ, ಯು ಗೆಟಿಂಗ್ ಮ್ಯಾರಿಡ್, ಒಳ್ಳೆ ಹುಡುಗ, ನೀನ್ ಎರಡು ಯೋಚನೆ ಮಾಡ್ಬೇಡ, ಮದ್ವೆ ಆಗ್ಬಿಡು, ನಿನ್ಗೆ ಇಂತ ಹುಡುಗ ಏನೇ ಸರ್, ನಾವ್ ಮಾತಾಡೋದೇ ಇಲ್ಲ ಸರ್, ನೋಡಿ ಸರ್ ಮೆಸೇಜ್ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ತೋರಿಸ್ತಿದ್ವಿ ಸರ್, ನೋಡಿ ಸರ್ ಎಲ್ ಸರ್ ಮಾತಾಡ್ತೀವಿ, ನಾವ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಇಷ್ಟೇ ಇರುತ್ತೆ ಆ ಮೆಸೇಜ್ ನಮ್ದು, ಇದು ಅದು. ಅಂಡ್ ಕನ್ಫರ್ಮ್ ಆಗಿ ಹೇಳಿದ್ದೆ, ಚಾನ್ಸೇ ಇಲ್ಲ, ನಾನು ಅವ್ರಿಗೆ ಸರ್ ಅಂತ ಕರಿತೀನಿ, ಏನೋ ಒಂದು ರೆಸ್ಪೆಕ್ಟ್ ಇದೆ, ಚಾನ್ಸೇ ಇಲ್ಲ, ನನ್ ಮದ್ವೆ ಆಗೋ ಚಾನ್ಸೇ ಇಲ್ಲ ಸರ್, ಅವ್ರ ಮೇಲೆ ಒಂಥರ ರೆಸ್ಪೆಕ್ಟ್ ಇದೆ ಸರ್ ನನ್ಗೆ, ಯಾಕೆ ರೆಸ್ಪೆಕ್ಟ್ ಇದ್ರೆ ಇಲ್ಲ ಸರ್, ಆ ಕಂಫರ್ಟ್ ಝೋನ್ ಬರಲ್ಲ ಅಂತ ನಾನು